ಈ ರಾಶಿಯವರಿಗೆ ಸೂರ್ಯ ಚತುರ್ಥ ಭಾವದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಯಾರು ಈ ರಾಶಿಯವರು ನೋಡೋಣ ಬನ್ನಿ. ಮೇಷ ರಾಶಿಯವರಿಗೆ ಜುಲೈ ತಿಂಗಳು ಹೀಗಿರಲಿದೆ ಈ ವಿಡಿಯೋದೊಳಗ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇದನ್ನ ಲೈಕ್ ಮಾಡಿ ಎಂಡ್ ವರೆಗೂ ನೋಡಿ. ಕೊನೆಯಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ರೆಮಿಡಿಯನ್ನ ಶೇರ್ ಮಾಡಿದ್ದೀನಿ. ಮೇಷ ರಾಶಿಯವರಿಗೆ ಸೂರ್ಯ ಚತುರ್ಥ ಭಾವದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದಕ್ಕೆ ತಾಯಿ, ಆಸ್ತಿ, ವಾಹನ ಹಾಗೂ ಮನೆಗೆ ಸಂಬಂಧಿತ ಒಂದು ಭಾವ ಅಂತ ಕರಿತೀವಿ. ಇದರ ಬಗ್ಗೆ ಎಚ್ಚರಿಕೆ ವಹಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಸಾಧ್ಯವಾದಷ್ಟು ತಾಯಿಯೊಂದಿಗೆ ಉತ್ತಮವಾಗಿ ವರ್ತಿಸಿ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಕುಟುಂಬದಲ್ಲಿ ಅಸ್ಥಿರತೆ ಮತ್ತು ಆಸ್ತಿಗೆ ಸಂಬಂಧಿತ ಜಗಳಗಳು ಬರಬಹುದು. ಆದಷ್ಟು ಶಾಂತ ಪ್ರವೃತ್ತಿಯಿಂದ ವರ್ತಿಸುವಂತ ಒಂದು ಪ್ರಯತ್ನವನ್ನ ಮಾಡಿ. ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳಿತ್ತಂತಂದ್ರೆ ಜುಲೈ ತಿಂಗಳಲ್ಲಿ ಬಹಳ ಕಾನ್ಶಿಯಸ್ ಆಗಿರುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಲೈಫ್ ಇನ್ಸೈಟ್ಸ್ ಸಾಧ್ಯವಾದಷ್ಟು ನಿಮ್ಮ ಹಠ ಮತ್ತು ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಇಮೋಷನ್ಸ್ ನ ಕಂಟ್ರೋಲ್ ಆಗಿ ಇಟ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಬೇಕು. ವಾದ ವಿವಾದಗಳಿಂದ ದೂರ ಇರುವಂತಹ ಒಂದು ಪ್ರಯತ್ನವನ್ನ ಮಾಡಿ. ಇದರ ಜೊತೆಗೆ ಹೆಲ್ತ್ ಟಿಪ್ಸ್ ನ ಹೇಳ್ಕೊಡ್ತೀನಿ. ಸಾಧ್ಯವಾದಷ್ಟು ನಿಮ್ಮ ಅಗ್ರೆಷನ್ ಅನ್ನ ಎಕ್ಸರ್ಸೈಸ್ ಇಂದ ಕರೆಕ್ಟ್ ಆಗಿ ಚಾನಲೈಸ್ ಮಾಡ್ಕೊಳ್ಳಿ. ಗ್ರೀನ್ ವೆಜಿಟೇಬಲ್ಸ್ ನ ಜಾಸ್ತಿ ಯೂಸ್ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಬಹಳ ಇಂಪಾರ್ಟೆಂಟ್ ಒಂದು ರೆಮಿಡಿ ಹೇಳ್ಕೊಡ್ತೀನಿ. ಪ್ರತಿನಿತ್ಯ ತಾಯಿಯ ಆಶೀರ್ವಾದವನ್ನ ಪಡೆದುಕೊಳ್ಳೋದ್ರಿಂದ ನಿಮಗೆ ಬರುವಂತ ಕಷ್ಟಗಳನ್ನ ನೀವು ದೂರ ಮಾಡ್ಕೋಬಹುದು. ಇದೇ ರೀತಿ ಜುಲೈ ತಿಂಗಳ ಬಗ್ಗೆ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 1 ಅಂತ ಟೈಪ್ ಮಾಡಿ. ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ. ನಮಸ್ಕಾರ.